ತಾಯಿ ಚೆನ್ನಾಗಿದ್ದಾಳೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಗ್ತಾ ಇದೆ. దండాలు దండాలు అమ్మోరు తల్లు శతకోటి దండాలు మాయమ్మ తల్లు. ಸಿದ್ಧಿರಸ್ತು ಆಯು ಆರೋಗ್ಯ ಧನ ಧಾನ್ಯಾಭಿವೃದ್ಧಿರಸ್ತು ಧನ ಕನಕ ಮಣಿ ಮಾಣಿಕ್ಯಾಭಿವೃದ್ಧಿರಸ್ತು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷರ ಪ್ರಸಾದ ಸಿದ್ಧಿರಸ್ತು. ಓಂ ಶತಮಾನಂ ಭವತಿ ಶತಾಯುಷ್ ಆಯುಷ್ಯೇವೇಂದ್ರಿಯಾಯ ಪ್ರತಿಷ್ಠಿತೇ ಗ್ರಾಮ ದೇವತಾ ಕೃಪಾ ಕಟಾಕ್ಷರ ಪ್ರಸಾದ ಸಿದ್ಧಿರಸ್ತು ಆಯು ಆರೋಗ್ಯಾಭಿವೃದ್ಧಿರಸ್ತು ಧನ ಕನಕ ಮಣಿ ಮಾಣಿಕ್ಯಾಭಿವೃದ್ಧಿರಸ್ತು. ಶತಮಾನಂ ಭವತಿ ಶತಾಯುಷ್ ಆಯುಷ್ಯೇವೇಂದ್ರಿಯಾಯ ಪ್ರತಿಷ್ಠಿತೇ. ನಮ್ದು ಕರಿಸಂದ್ರ ಗ್ರಾಮ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್.
ಇಲ್ಲಿ ಉಪ್ಕುಂಟೆ ಗ್ರಾಮಕ್ಕೆ ಬಂದು ಇಲ್ಲಿ ತಾಯಿನ ಮಾಡಿಸ್ಬೇಕಂತ ಬಂದ್ವಿ. ಇಲ್ಲೇ ಮಾಡಿಸ್ಬೇಕಂತ ಬಂದ್ವಿ. ಚೆನ್ನಾಗಿ ಮಾಡಿದ್ರು ಪೂಜೆ ಪುನಸ್ಕಾರ. ತಾಯಿ ಅಷ್ಟೇ ಚೆನ್ನಾಗಿದ್ದಾಳೆ ಇಲ್ಲಿ. ಅಷ್ಟೇ ಇದ್ರಲ್ಲಿ ಮಾಡಿದ್ದಾರೆ. ತುಂಬಾ ಆಸೆ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಅದರಿಂದ ಇಲ್ಲಿ ಬಂದು ಇಲ್ಲೇ ಮಾಡಿಸ್ಬೇಕಂತ ತಾಯಿನ ಒಂದು ಮನಸ್ಸಲ್ಲಿಟ್ಟು ಆ ಯಮ್ಮನ್ನ ಇಲ್ಲೇ ಮಾಡಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಬಂದ್ಮೇಲೆ. ಇಲ್ಲಿ ಬಂದು ಮಂಜುನಾಚಾರ್ಯ ಅವರಿಂದ ಮತ್ತೆ ಇವ್ರ ಕಡೆಯಿಂದ ಎಲ್ಲಾನು ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನನಗೆ. ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಮಾಡಿರೋದಕ್ಕೆ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀವಿ. ಏನ್ ದೇವಸ್ಥಾನ ಸ್ವಾಮಿ? ಗಂಗಮ್ಮ ದೇವಿ. ಹಳೆ ದೇವಸ್ಥಾನ? ಹಳೆ ದೇವಸ್ಥಾನ. ಇಲ್ಲ ಹೊಸದಲ್ಲಿ ಒಂದ್ 10 ವರ್ಷ ಆಯ್ತು. ಯಾವ ಊರು ಸ್ವಾಮಿ? ಕರಿಸಂದ್ರ ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಹೇಗಿದೆ ಸ್ವಾಮಿ? ತಾಯಿ ಚೆನ್ನಾಗಿದ್ದಾಳೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಗ್ತಾ ಇತ್ತು. ನಮ್ಮೂರು ಶ್ರೀನಿವಾಸಪುರ ತಾಲೂಕು ಬೋಗಂಬಾರಿಪಲ್ಲಿ ಅಂತೇಳಿ. ನಾವು ಇಲ್ಲಿ ಮಾಸ್ತಿಯಲ್ಲಿ ಸ್ವಾಮಿಗಳ ಪರಿಚಯ ಆದ್ಮೇಲೆ ಅವ್ರು ಈ ತರ ಒಂದು ಮೂರ್ತಿ ಮಾಡಿಸ್ಬೇಕು ಅಂದಾಗ ಬಂದು ಇಲ್ಲಿಗೆ. ನಮಗಂತೂ ಇಲ್ಲಿ ಮೊದಲನೇ ಬಾರಿಗೆ ಹೋದ್ವಾರ ಬಂದಿದ್ವಿ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಅವ್ರು ಶುಕ್ರವಾರ ಕೊಡ್ತೀವಿ ಅಂತೇಳಿ ಅಂದಿದ್ದು ಅದೇ ಮಾತಿನ ಪ್ರಕಾರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮಗ್ ಬಹಳ ಅಮ್ಮವ್ರನ್ನ ನೋಡ್ದಂಗೆ ಇಲ್ಲೇ ಒಂದು ದರ್ಶನ ಆಗೋಯ್ತು. ಸೊ ಬಹಳ ಖುಷಿ ಆಗತ್ತೆ. ತುಂಬಾ ನಿಮ್ಗೂ ಧನ್ಯವಾದಗಳು ಸ್ವಾಮಿಗಳೇ, ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಿ. ಸೊ ಎಲ್ಲ ಒಳ್ಳೇದಾಗ್ಲಿ. ಸೊ ನಿಮ್ಮ ಆಶೀರ್ವಾದ ಇರ್ಬೇಕಷ್ಟೆ. ಸೊ ಸ್ವಾಮಿಗಳ ಒಂದು ಇವರು ಕರೆದಿದ್ದಕ್ಕೆ ನಮಗೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರೋದಕ್ಕೆ ಬಹಳ ನಾವು ಪುಣ್ಯ ಮಾಡ್ಕೊಂಡಿದ್ವಿ ಅಂತ ನಮ್ಗೆ ಅನ್ಸುತ್ತೆ. ಸೊ ತುಂಬಾ ಸಂತೋಷ ಆಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮಂ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಇವರು ಸ್ವಾಮಿಗಳು ಅಂದ್ರೆ ಒಂದು ದೀಕ್ಷೆಯಲ್ಲಿರುವಂತ ಶಿವಕುಮಾರ್ ಸ್ವಾಮೀಜಿ ಇವರು ದೀಕ್ಷೆ ತಗೊಂಡಿದ್ದು ಶ್ರೀ ಶ್ರೀ ಸಿದ್ಧಗಂಗೆ ಮಠ. ಸ್ವಾಮೀಜಿಗಳ ಹೆಸರು ಶಿವಕುಮಾರ್ ಸ್ವಾಮೀಜಿಗಳವ್ರ ಹತ್ರ. ಶಿವಕುಮಾರ್ ಅವ್ರ ಹತ್ರ ಇವರು ದೀಕ್ಷೆ ತಗೊಂಡು ಅವರ ಒಂದು ನಿಯಮಗಳು, ನಿಷ್ಠೆ ಮತ್ತು ಅವರ ಒಂದು ಕ್ರಮಬದ್ಧತೆ, ಅವರ ಕ್ರಮಶಿಕ್ಷಣೆ ಅವರನ್ನೇ ಇವರು ಒಂದು ಫಾಲೋ ಅಪ್ ಆಗಿ ಅವರು ಈಗ ಸ್ವಾಮಿಗಳ ತರಾನೇ ಅವರು ಎಷ್ಟನೇ ವರ್ಷಕ್ಕೆ ಸ್ವಾಮಿ ನೀವು ತಗೊಂಡಿದ್ದು? 2011ರಲ್ಲಿ ದೀಕ್ಷೆ ತಗೊಂಡಿರೋ ಸ್ವಾಮಿಗಳು. ಒಂದಿನ ಬಂದ್ರು ಇದೇ ತರ ಬಂದ್ಬಿಟ್ಟು ನಮ್ಗೆ ಉತ್ಸವ ಮೂರ್ತಿ ಒಂದ್ ಬೇಕು ಅಂತ ಹೇಳಿದ್ರು. ಆಗ ಸರಿ ಸ್ವಾಮಿ ಮಾಡ್ಕೊಡೋಣ ಅಂತ. ಹಳೇದು ಇವ್ರದ್ದು ಹಳೇದು ಸ್ವಲ್ಪ ಅದು ಇದು ಇತ್ತು, ಅವ್ರದ್ದು ಹಳೇವು ಅವೆಲ್ಲ ಎತ್ಕೊಂಡ್ ಬಂದು ಇಲ್ಲಿ ಹಾಕ್ಬಿಟ್ಟು ನಮ್ಗೆ ಈ ತರ ತಾಯಿ ಇರ್ಬೇಕು ಅಂತ ಹೇಳಿದ್ರು. ತುಂಬಾ ಸೊಗಸಾಗಿ ಬಂದಿದೆ ತಾಯಿ. ಆ ತಾಯಿ ರೂಪದಲ್ಲಿರೋ ಕಳೆ ನೋಡಿದ್ರೆ ಒಂದು ಮನಸ್ಸಲ್ಲಿರೋ ಕಷ್ಟಗಳೆಲ್ಲ ನಿವಾರಣೆ ಮಾಡೋ ಶಕ್ತಿ ಹೊಂದಿರುತ್ತದೆ ಆ ಮುಖದಲ್ಲಿರೋ ಕಳೆ. ಆ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲರನ್ನು ಆರೋಗ್ಯವಾಗಿರ್ಲಿ. ಇವರು ಊರು ಬಂದ್ಬಿಟ್ಟು ಕರಿಸಂದ್ರ ಗ್ರಾಮಕ್ಕೆ ಉಪ್ಪುಕುಂಟೆ ಗ್ರಾಮದಿಂದ ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರ್ಯ ಅವರ ಬೃಂದದಿಂದ ಈ ತಾಯಿಯನ್ನು ರೆಡಿ ಮಾಡಿ ಕೊಡ್ಲಾಗಿದೆ. ಇದು ಪ್ಯೂರ್ ಪಂಚಲೋಹದ್ದು. ಯಾವುದೇ ಕಾರಣಕ್ಕೂ ಇದಾಗ್ಲಿ ಬ್ಲಾಕ್ ಬರೋದು, ಕ್ರ್ಯಾಕ್ ಬರೋದಿಲ್ಲ. ಹಂಗೇನನ್ನ ಬಂದ್ರೆ ರೆಸ್ಪಾನ್ಸಿಬಿಲಿಟಿ ನಾವೇ ಇರ್ತೀವಿ. ತಾಯಿ ತುಂಬಾ ಚೆನ್ನಾಗಿ ಬಂದಿದ್ದಾಳೆ, ಚೆನ್ನಾಗಿ ಮೂಡ್ ಬಂದಿದೆ. ಈ ತಾಯಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಸುಖ ಸಂಪತ್ತುಗಳನ್ನು ಕೊಟ್ಟು ಚೆನ್ನಾಗಿರ್ಲಿ ತಾಯಿ ಅಂತ ನಿಮ್ಗೆಲ್ರಿಗೂ ನಮಸ್ತೆ.